दुश्मन कहाँ है बगल में नहीं है ब्लड में है ಬ್ಲಡ್ ರಿಲೇಟಿವ್. ಅವನು ಬಹಳ ಸ್ಪೀಡ್ ಬಂದು ಅಡ್ಡ ಹಾಕ್ಬಿಟ್ಟ ನಮ್ಮ ಗಾಡಿನ. ಸೋಳೆ ಮಗ ಬೋಳೆ ಮಗ ಏನೇನೋ ಅವ್ರ ಭಾಷೆನಲ್ಲಿ ಬಂದು ಹಿಂಗೆ ಕೊಳ್ಪಟ್ಟು ಇಟ್ಕೊಂಡು ಇಳಿತಾ ಇದ್ದಾನೆ ಅವನ್ನ ಮಲ್ಲಳ್ಳಿ ಅಂತ ಹೇಳಿ. ಬ್ಲೇಡ್ ಬಂದು ಬೀಳೋದು, ಮೈ ಮೇಲೆ ಬಟ್ಟೆ ಹರಿಯೋದು, ಕಲ್ಲು ಬೀಳೋದು ಇವೆಲ್ಲ ಆಗ್ತಿತ್ತು. ಯಾಕೆ ಕರ್ಕತ್ತಿದ್ದೆ, ನನಗೆ ಮಕ್ಕಳಾಗಿಲ್ಲ, ಊರರೆಲ್ಲ ಬೈಯೋರು. ಆನ್ಲೈನಲ್ಲಿ ನಿನ್ನ ಮುಖ ಕಳಿಸು, ಆ ಮುಖ ನೋಡಿ ಭವಿಷ್ಯ ಹೇಳ್ಬಿಡ್ತೀನಿ. ಅವನ ಮುಖ ನೋಡಿ ಅವನ ಭವಿಷ್ಯನೇ ಹೇಳೋಕ್ಕಾಗಲ್ಲ, ಇನ್ನೊಬ್ಬರು ಭವಿಷ್ಯ. ಇನ್ನೊಂದು ದಿವಸ ನಾನು ಅಲ್ಲಿಂದ ಬರ್ತಾಯಿದ್ದೀನಿ, ಹುಬ್ಳಿ ಬರಬೇಕು, ಕಂಪ್ಲೀಟ್ ಹಾವೇರಿ ಕಡೆಯಿಂದ ನಾನು ಎಂಥದ್ದು ಶಿರ್ಸಿಯಿಂದ ಬರ್ತಾಯಿದ್ದೆ. ಸ್ಪೀಡಾಗಿ ಹೊಡಿತಾ ಇದ್ದಾನೆ ಒಬ್ಬ ಹುಡುಗ ಡ್ರೈವರ್ ಕಾರು. ಯಾರೋ ಮುಂದೆ ಹೋಗ್ತಾ ಇರೋನು, ಅವನು ಈ ಧೂಳು ಬಂದಿದ್ದಕ್ಕೆ ಬಿದ್ದೋಗ್ಬಿಟ್ಟಿದ್ದಾನೆ. ಓಕೆ. ಅವನು ಬಹಳ ಸ್ಪೀಡ್ ಬಂದು ಅಡ್ಡ ಹಾಕ್ಬಿಟ್ಟ ನಮ್ಮ ಗಾಡಿನ. ಸೋಳೆ ಮಗ ಬೋಳೆ ಮಗ ಏನೇನೋ ಅವ್ರ ಭಾಷೆನಲ್ಲಿ ಬಂದು ಹಿಂಗೆ ಕೊಳ್ಪಟ್ಟು ಇಟ್ಕೊಂಡು ಇಳಿತಾ ಇದ್ದಾನೆ ಅವನ್ನ, ಡ್ರೈವರ್ನ ಚಂದ್ರು ಅಂತ. ನಾನು ಹಿಂಗೆದ್ದೆ, ಏನಪ್ಪ ಅಂದ, ಮಲಗಿಬಿಟ್ಟಿದ್ದ ನಾನು. ಇವ್ನು ನೋಡಿ ಸರ್ ಏನಾರು ಬಿದ್ದಿದ್ರೆ ನಮ್ಮ ಗತಿ ಏನಾಗೋದು ಅಂತ ಹಿಂಗೆ ನೋಡ್ತಾನೆ. ಆ ಹುಡುಗನ ಬಿಟ್ಬಿಟ್ಟು ನಾನು ತಪ್ಕೊಂಬಿಟ್ಟ, ಖಾಲಿಗೆ ಬಿದ್ದ. ಸಾರ್ ನಾನು ಕೂಡಲ ಸಂಗಮದಲ್ಲಿ ನಿಮ್ಮ ಕಾರ್ಯಕ್ರಮ ನೋಡಿದ್ದೀನಿ ಗುರುಗಳೇ ನೀವೇ ಆಧುನಿಕ ಬಸವಣ್ಣ ಗುರುಗಳಿಂದ ಖಾಲಿ ಬೀಳ್ತಾ ಇದ್ದಾನೆ. ಅದಕ್ಕಿಂತ ಮುಂಚೆ ಅಲ್ಲೇ ಫೋನ್ ಮಾಡಿಬಿಟ್ಟಿದ್ದಾನೆ, ಏನಂತ ಅಲ್ಲಿ ಒಂದು ಗಾಡಿ ಬರುತ್ತೆ ಇವ್ರನ್ನೆಲ್ಲ ಅಟ್ಯಾಕ್ ಹಾಕಿ ಅಂತ. ಅವರಲ್ಲೇ ಕುಡ್ಲುಗಳು ಇಟ್ಕೊಂಡವ್ರೆ, ಕೊಡ್ಲಿಗಳು ಇಂಥವು ದೊಡ್ಡ ಲಾಂಗ್ ಇಟ್ಕೊಂಡ್ರೆ ಕಲ್ಗಟ್ಟಿಗೆ ಫೋನ್ ಮಾಡಿಬಿಟ್ಟಿದ್ದಾನೆ. ಸರಿ, ಅವನು ಯೋಚನೆ ಮಾಡಿ ಇವನು ನೋಡಿ ಸರ್ ಹಿಂಗಾಯಿತು, ಏನಾದ್ರು ಬಿದ್ದಿದ್ರೆ ಏನಾಗೋದು ಗುರುಗಳೇ ಹಂಗೆ ಹಿಂಗೆ ಅಂದ. ಆಮೇಲೆ ನಾನು ನಿಮ್ಮ ಕಾಲಿಗೆ ಬೀಳ್ತೀನಿ, ನಮ್ಮೂರಲ್ಲಿ ನಿಂತು ಹೋಗ್ಬೇಕು ನೀವು ಅಂತ. ಸದ್ಯ ನಿಂತೆ ಎರಡು ದ್ವಂದ್ವ. ಅವನೇ ಹುಡುಗ ಬಂದು ಹೂನಾರ ಹಾಕಿ ಈ ಪಚ್ಚಬಾಳೆಹಣ್ಣು ಕೊಟ್ಟು 2 ಹೂನಾರ ರೆಡಿ ಮಾಡಿ. ಹಾಗನ್ನಿಸ್ತೆ, ಏನಪ್ಪ ಇದಕ್ಕೂ ಇದೆಯಾ ಅಂತ. ಇವತ್ತು ಎಷ್ಟು ಜನ ನನ್ನ ವಿರುದ್ಧ ಪಿತೂರಿ ಮಾಡ್ತಾರೋ ಅದರ 100ರಷ್ಟು ಸಪೋರ್ಟ್ ಕೊಡೋವಂಥ ಮನಸ್ಸುಗಳಿದೆ. ಇವತ್ತು ಸಾಗರದಲ್ಲಿ ಒಂದು ಸರ್ ಹಿಂಗೆ ಕೂತಿದ್ದೆ, ಬೆಳಗಿನ ಜಾವ 5 ಗಂಟೆಯಲ್ಲಿ ಡೀಸೆಲ್ ಹಾಕಿಸ್ಕೊಂಡ್ವಿ. 6 ಗಂಟೆ ಹಾಕಿಸಿದ್ದಾದಮೇಲೆ ನಾನು ಕೂತ್ಕೊಂಡ್ರೆ ಅಲ್ಲಿಂದ ಒಬ್ಬ ಹುಡುಗ ಬಂದ್ಬಿಟ್ಟು, ಎಲ್ಲಿಂದ ಎಲ್ಲಿ ಹೋಗ್ತಾ ಇದ್ರಿ? ನಾನು ಇದರಿಂದ ದೊಡ್ಡಬಳ್ಳಾಪುರದಿಂದ ಸಾಗರಕ್ಕೆ ಹೋಗ್ಬೇಕು. ಸಾಗರದಿಂದ ಜೋಗ್ ಫಾಲ್ಸಲ್ಲಿ ಅಲ್ಲಿ ಒಂದು ಭಾಷಣ ಮಾಡ್ಬೇಕು ನಾವು. ಜೋಗ್ ಫಾಲ್ಸಲ್ಲಿ ಅಲ್ಲಿ ಕರೆದಿದ್ರು ನಮಗೆ. ಸಾಗರದಲ್ಲಿ ನಿಂತ್ಕೊಂಡ್ವಿ ನಾವು, ಡೀಸೆಲ್ ಹಾಕಿಸ್ಕೋಬೇಕು. ಡೀಸೆಲ್ ಎಲ್ಲ ಹಾಕಿಸ್ಕೊಂಡಾಯ್ತು. ಆ ಹುಡುಗ ಬಂದ, ಒಂದು ಕವರ್ ಕೊಟ್ಬಿಟ್ಟು, ಸರ್ ಇದು ತೊಗೊಳ್ಳಿ, ಕಾಫಿ ಕುಡೀರಿ ಅಂದ. ಅಲ್ಲಪ್ಪ ನಾನು ದುಡ್ಡು ಕೊಡಬೇಕು, ನೀನೇನು ಕವರ್ ಕೊಡ್ತೀನಿ? ಇಲ್ಲ ನನ್ನ ಬಾಸ್ ಹೇಳಿದ್ದಾರೆ ಕೊಡಿ. ಎಲ್ಲಿದ್ದಾರೆ ಬಾಸು? ಅಲ್ಲಿ ಕೂತಿದ್ದಾರೆ ಸರ್, ನೀವು ಬೇಜಾರು ಮಾಡ್ಕೊಳ್ಳಲ್ಲ ಅಂದರೆ ಕರಿತಾ ಇದ್ದಾರೆ ಸರ್ ಅಂತ. ಹೋದೆ ಸರ್, ಅವರು ಕಾಫಿ ಕುಡೀರಿ ಅಂತ ಕೊಡ್ದು. ನೀವು ಮಾಡ್ತಾ ಇರೋ ಕೆಲಸ ಇದೆಯಲ್ಲ ಯಾವನ ಕೈಲೂ ಆಗಲ್ಲ, ಒಳ್ಳೆ ಕೆಲಸ ಮಾಡ್ತಾಯಿದ್ದೀರಿ. ನೀವು ಯಾವಾಗಾರ ಸಾಗರ ಕಡೆ ಬಂದರೆ ಡೀಸೆಲ್ ಹಾಕಿಸ್ಕೊಂಡು ಹೋಗಿ, ನಾನು ಬದುಕಿರೋವರೆಗೂ ಅಂದರು. ಇದು ನೋಡಿದಾಗ ಇಮ್ಮಡಿ ಆಯ್ತೀವಿ ನಾ. ಇನ್ನೂ ಒಂದು ಘಟನೆ ನೋಡಿ, ನೀವೇ ಸುವರ್ಣದಲ್ಲಿ ನನ್ನ ಕಾರ್ಯಕ್ರಮ ಕೊಡ್ತಾಯಿದ್ರಿ. ಒಂದು ಮನೆ ಮೇಲೆ ಕಲ್ಲುಗಳು ಬೀಳ್ತಿತ್ತು, ಆ ಮನೆನೇ ಬಿಟ್ಬಿಡೋಕ್ಕೆ ತಯಾರಾಗಿದ್ರು ಅವರೆಲ್ಲ. ಯಾವ ಊರಿಂದ ಕತೆ? ಇದು ಯಾದಗಿರಿ ಹತ್ರ. ಅಲ್ಲಿ ಆನಂದ್ ಅಂತ ಇದ್ದಾರೆ ಯಾದಗಿರಿ, ನಮ್ಮ ರಿಪೋರ್ಟರು. ನೀವೇ ರಿಪೋರ್ಟ್ ಮಾಡಿದ್ರಿ ಸೌದಿ, ಕೇಳಿ ನೀವೇ ಅವಾಗ ಆಂಕರಿಂಗ್ ಆಗಿದ್ರಿ. ಅಲ್ಲಿ ಹೆಂಗೆ ಕಲ್ಲು ಬೀಳ್ತಾ ಇದೆ, ಕುಂಕುಮ ಹೆಂಗೆ ಹರಿತಾ ಇದೆ. ಅವಾಗ ಡಿ ರೂಪ ಅಂತ ಹೇಳಿ ಅಲ್ಲಿ SP ಆಗಿದ್ರು. ಇದನ್ನು ಹುಲಿಕಲ್ಲು ಹೆಂಗೆ ಭೇದಿಸ್ತಾರೆ ಅಂತ ನೋಡಬೇಕು ಅಂತ ರೈತರುಗಳೆಲ್ಲ ಬಂದಿದ್ರು ಆ ಊರಿಗೆ, ಮಲ್ಲಳ್ಳಿ ಅಂತ ಹೇಳಿ. ಬ್ಲೇಡ್ ಬಂದು ಬೀಳೋದು, ಮೈ ಮೇಲೆ ಬಟ್ಟೆ ಹರಿಯೋದು, ಕಲ್ಲು ಬೀಳೋದು ಇವೆಲ್ಲ ಆಗ್ತಿತ್ತು. ಅದನ್ನೆಲ್ಲ ನಾನು ಭೇದಿಸಿ ಅಲ್ಲಿ ಹೋಗಿ ಒಂದು ರೀತಿಯಲ್ಲಿ ರೂಪ ನಮ್ಮ ಮೇಡಮು ಬಿಟ್ಟು ಹೋಗ್ತಿರ್ಲಿಲ್ಲ. ಇಲ್ಲ ಹುಲಿಕಲ್ ನಟರಾಜನ್ ನೋಡ್ಬೇಕು ನಾನು ಹೆಂಗೆ ಮಾಡ್ತಾರೆ. ಜನ ಎಲ್ಲ ಮುತ್ತಿದ್ರು, ಅದನ್ನೆಲ್ಲ ಹೊರಗಡೆ ಕಳಿಸಿ ಕೊನೆಗೆ ಬ್ಲೇಡ್ ಅಂತ ಅಲ್ಲಿತ್ತು ಇಲ್ಲಿತ್ತು ಬ್ಲೇಡ್ ಇತ್ವಲ್ಲ. ಈ ಬ್ಲೇಡ್ ಎಲ್ಲಿದೆ? ಪ್ರೀಮಿಯಸ್ ಬ್ಲೇಡು ಅವ್ರ ಅಂಗಡಿಯಲ್ಲಿದೆ. ಅವ್ರ ಅಂಗಡಿಯಲ್ಲಿ ಯಾವುದಿದೆ? ಅದೇ ಕಂಪ್ನಿ ಇದೆ, ಇಲ್ಲೂ ಅದೇ ಕಂಪ್ನಿ ಇದೆ. ಹಾಗಾದ್ರೆ ಇಲ್ಲೇ ಕೈವಾಡ. ಅವರ ಮನೆಯವರೇ ಅಂಗಡಿ ಇಟ್ಟಿದ್ರು, ಒಂದು ಸಣ್ಣ ಅಂಗಡಿ. ಆ ಮನೆ ಯಾವ ಮನೆಯಲ್ಲಿ ಬ್ಲೇಡ್ಗಳು ಕಾಣಿಸ್ಕೊತಿದ್ದೋ, ಬಟ್ಟೆ ಹರಿತಿತ್ತು, ಯಾವ ಮನೆಗೆ ಕಲ್ಲು ಬೀಳ್ತಿದ್ದು, ಕುಂಕುಮ ಬೀಳ್ತಿದ್ದು, ಆ ಬ್ಲೇಡ್ ಚೂರುಗಳು ಸಿಕ್ತಲ್ಲ ನನಗೆ, ಅಲ್ಲಲ್ಲೇ ಇಟ್ಟಿದ್ರು ಈ ಜಂತಿ ಅಲ್ಲಿ ಇಲ್ಲಿ. ಈ ಬ್ಲೇಡ್ ಎಲ್ಲಿ ಸಿಗುತ್ತೆ ಅಂತ ಹೇಳಿ ಹುಡ್ಕೋಕೆ ಹೋದಾಗ ಅವ್ರ ಅಂಗಡೀಲಿ ವ್ಯಾಪಾರ ಮಾಡೋ ಬ್ಲೇಡೇ ಇಲ್ಲಿತ್ತು. ಕುಂಕುಮ ಎಲ್ಲಿ ಬೀಳ್ತಾ ಇದೆ? ಆ ಒಂದು ಹಳ್ಳಿ, ಆ ಮನೇಲಿ ಹಿಂಗೆ ಒಂದು ಗೂಡಿರುತ್ತೆ. ಗೂಡು ಕೆಳಗಡೆ ಒಳಗಡೆ ಒಂದು ಆಳ ಇರುತ್ತೆ.
ಒಡವೆ ಗಿಡವೆ ಆಗದಂಗೆ ಈ ಕಾಣ್ದಂಗೆ ಇಡೋಕ್ಕೆ ಅಂತ. ಅದ್ರೊಳಗಡೆ ನೋಡಿದ್ರೆ ಕುಂಕುಮದ ಬಾಟ್ಲು ಇಷ್ಟಿತ್ತು. ಇಲ್ಲಿ ಬೀಳ್ತಾ ಇರೋ ಕುಂಕುಮಕ್ಕೂ ಅದ್ರೊಳಗಡೆ ಇರೋದಕ್ಕೂ ಹಂಗೇನೆ. ಯಾರಿಗೆ ಬೀಳ್ತಾ ಇರೋದು? ಬಟ್ಟೆ ಹರ್ಕೊತಿತ್ತು, ಮೈದನ ಮೇಲೆ ಬಟ್ಟೆ ಹರ್ಕೊಳ್ತಿತ್ತು. ಬಟ್ಟೆ ಹರ್ಕೊಂಡು ಇನ್ನೇನು ಕೂತ್ಕೋಬೇಕು, ಎಲ್ಲ ಆಗಬೇಕು. ಯಾರಿಗೂ ಹೇಳಲ್ಲ, ಸತ್ಯ ಹೇಳು, ಬಟ್ಟೆ ಹರ್ಕೊಳ್ಳೋದು ಹೆಂಗೆ ಅಂತ. ಅಷ್ಟು ಏನು ಮಾಡಿದ್ರು, ನಮ್ಮ ಮಿಸ್ಸಸ್ಸಿಗೆ ಫೋನ್ ಇದು ಮಾತ್ರ, ಇವರೆಲ್ಲ ಕಂಡಿಡಿದು ಬಿಡ್ತಾರಾ, ಇವ್ರಿಗೆಲ್ಲ ಗೊತ್ತಾಗ್ಬಿಡ್ತಾ, ಇವರು ಮುತ್ಯ ಅಂದರೆ ಸ್ವಾಮಿನ ಅಂತ. ಹೌದು, ಇವರು ಮುತ್ಯಗಳು, ಎಲ್ಲ ಗೊತ್ತಾಗುತ್ತೆ. ನೀವು ಹೆಂಗೆ ಬಟ್ಟೆ ಹರ್ಕತ್ತಾ ಇದೆ ಅಂತ ಎಲ್ಲವೂ ಗೊತ್ತಾಗುತ್ತೆ ಅಂತ. ರೂಪಾ ಮೇಡಮ್ ಇದ್ರು, ನಾನಿದ್ದೆ, ಟಿ ವಿ ಅವರು ಕ್ಯಾಮ್ರಾ ಹಿಂಗೆ ಇತ್ತು, ನಿಮ್ಮ ಸೌದಿದ್ದು ಹಿಂಗೆ ಇರ್ತಿದ್ರು. ಎಲ್ಲ ಟಿ ವಿ ಆಫ್ ಮಾಡಿಬಿಟ್ರಿ ಅಂತ ಹೇಳಿದೆ. ಕ್ಯಾಮ್ರಾ ನಾವು ಸುಮ್ಮನೆ ಆಫ್ ಮಾಡಿ ಅಂತ. ಆಗ ಎಮ್ಮ ನಾನೇ ಹರ್ಕೊತಿದ್ದು ಅಂತ ಹೇಳಿ ಇಲ್ಲಿಂದ ತೆಗೆದು ಇದನ್ನು ಕೊಟ್ಟರು, ತೋರಿಸಿದ್ರು. ಯಾಕೆ ಹರ್ಕತ್ತಿದ್ದೆ? ನನಗೆ ಮಕ್ಕಳಾಗಿಲ್ಲ, ಊರರೆಲ್ಲ ಬೈಯೋರು. ಎಂಥ ಪರಿಸ್ಥಿತಿ. ರೂಪಾ ಮೇಡಮ್ ಕಣ್ಣಲ್ಲಿ ಅವತ್ತೇ ನೀರು ನೋಡಿದ್ದು. ಅಂದರೆ ನಮ್ಮ ಪರಿಸ್ಥಿತಿ ಎಲ್ಲಿಂದ ಎಲ್ಲಿಗೆ ಕರ್ಕೊಂಡು ಹೋಗುತ್ತೆ ಅಂತ ಅದನ್ನು ಹೊರಗಡೆಗೆ ಬಿಡಲಿಲ್ಲ. ಇವತ್ತು ಆ ಅಮ್ಮ ಅವರೆಲ್ಲರೂ ಕುಟುಂಬದವರು, ನಾನು ಅಲ್ಲಿ ಶಿವಮೊಗ್ಗದಲ್ಲಿ ಹೋದಾಗ ದುಡ್ಡು ಕೊಟ್ಬಿಟ್ಟವ್ರು, ಅವರೆಲ್ಲ ಹೋಗಿದ್ದಾರೆ ಧರ್ಮಸ್ಥಳಕ್ಕೆಲ್ಲೋ, ಅವರ ಊರಿನ ನೆಂಟರುಗಳು. ನಾವು ಊಟ ಮಾಡಿ ತಿಂಡಿ ಮಾಡಿದ್ವಿ ಬೆಳಗ್ಗೆ ಎದ್ದೇಟಿಗೆ, ನಾವೆಲ್ಲೋ ಹೋಗಬೇಕಾಗಿತ್ತು. ಮಾಡಿದ ಮೇಲೆ ದುಡ್ಡು ಕೊಟ್ಟಿದ್ದಾರೆ ಅಂದ್ರೆ ಓನರು. ಯಾರಪ್ಪ ಸರ್? ಅಲ್ಲಿದ್ದಾರೆ ನೋಡಿ ಸರ್, ಅಲ್ಲೋರು, ನಿಮ್ಮಿಂದ ನಮ್ಮ ಇಡೀ ಕುಟುಂಬ ವಂಶ ಉಳಿತು ಸರ್ ಅಂತ. ಅವ್ರು ಬಂದಿದ್ರು ಅಲ್ಲಿಗೆ, ಅವ್ರ ಅಣ್ಣ ತಮ್ಮದಿರು, ನಿಮ್ಮಿಂದ ಉಳಿತು ಸರ್. ಇಂಥವು ಎಷ್ಟೋ ನೋಡಿದಾಗ ನನಗೆ ಒಂದು ಕಡೆ ತುಂಬ ಖುಷಿ ಆಗುತ್ತೆ. ಜೀವದ ಹಂಗೆ ತೊರೆದು ಮಾಡಿರ್ತೀವಿ, ಇವೆಲ್ಲವೂ ಮಾಡಿರ್ತೀವಿ. ರಿಯಲಿ ಒಂದು ಪುಟ ಹಿಂಗೆ ಓಪನ್ ಆಗುತ್ತೆ ಸರ್, ಪುಟದೊಳಗಡೆ ಎಲ್ಲವೂ ಇದೆ, ಎಲ್ಲದೂ ಇದೆ. ಆದರೆ ಸ್ವೀಕರಿಸುವ ಗುಣ ಇದೆಯಲ್ಲ, ಅದು ಮನಸ್ಥಿತಿ ಬೇಕಾಗಿದೆ. ಕರೆಕ್ಟ್. ಸೊ ಎಲ್ಲಕ್ಕಿಂತ ಮುಖ್ಯವಾಗಿ ಒಂದು ಓಪನ್ ಮೈಂಡೆಡ್ನೆಸ್, ಅಂದರೆ ಸಕಾರಾತ್ಮಕವಾಗಿ ಮತ್ತು ಯಾವುದೇ ಪೂರ್ವಾಗ್ರಹ ಇಲ್ಲದೆ ನೋಡುವಂಥ ಮನಸ್ಸು ಬೇಕಾಗಿದೆ ಸರ್. ನೋಡಿ ಏನು ಹೇಳ್ತಾರೆ, ಅರ್ಥ ಮಾಡ್ಕೊಳ್ಳೋಣ, ನಾವೇನೋ ತಪ್ಪಿರ್ಬೋದಾ ಅನ್ನುವಂಥದ್ದು ಬಿಟ್ಬಿಟ್ರೆ, ನಿಮ್ಮ ಇಂಟೆನ್ಷನ್ ಏನು ಅಂತ ಅರ್ಥ ಆಗ್ಬಿಟ್ರೆ, ನಾನು ನಿಮ್ಮ ಹತ್ರ ತಪ್ಪಿಕೊಂಡಿಡಕ್ಕೆ ಸಾಧ್ಯನೇ ಇಲ್ಲ. ಖಂಡಿತ ಸರ್. ನೀವೇನೋ ಮಾಡಿರ್ತೀರ ಅಂದರೆ ಅದರಿಂದ ಒಳ್ಳೆ ಉದ್ದೇಶ ಇದೆ ಅಂತ ನನಗನ್ಸುತ್ತೆ. ನಿಮ್ಮ ಇಂಟೆನ್ಷನ್ ಬಗ್ಗೆನೇ ನಂಗೆ ಡೌಟ್ ಇದ್ದರೆ, ಅಥವಾ ನಾನು ಅದ್ರ ಬಗ್ಗೆ ತಪ್ಪು ತಿಳುವಳಿಕೆ ಹೊಂದಿದ್ರೆ, ನೀವೇನು ಮಾಡಿದ್ರೆ ಅದ್ರಲ್ಲಿ ತಪ್ಪಿದೆ ಅಂತಲೇ ಅಂತ ಮೊನ್ನೆ ನೀವು ಹೇಳಿದ ಮಾತಿಗೆ ಯಾರೋ ಒಬ್ಬ ಸ್ವಾಮೀಜಿ ಏನೋ ಹಿಂಗೆ ಬರೆಸ್ತಿದ್ರು ದೇವರು. ನನಗೆ ಇನ್ಯಾರೋ ಅವ್ರ ಕಡೆ, ನನಗೆ ಯಾವ ವಿಷಯ ಗೊತ್ತಾಗಲ್ಲ ಸರ್. ಈ ಊರಲ್ಲಿ ನಡೀತಾ ಇರೋದು ನನಗೆ ಹೆಂಗೆ ಗೊತ್ತು? ಬೇರೆ ಊರಲ್ಲಿದ್ದೀನಿ, ಅಲ್ಲಿರೋದೇ ವೈರಿಗಳು ಉತ್ಪತ್ತಿ ಆಗ್ತಾರೆ ವಿನಃ ದುಶ್ಮನ್ ಕಹಾ ಹೈ ಬಗಲ್ ಮೇ ನಹಿ ಹೈ, ಬ್ಲಡ್ ಮೇ ಹೈ. ಬ್ಲಡ್ ರಿಲೇಟಿವೇ ಅವರು. ನೋಡಿ ಸರ್, ಹಿಂಗೆ ಅವ್ನು ದೇವ್ರು ಬಂದ್ಬಿಟ್ಟಿದೆ, ಹಿಂಗೆಲ್ಲ ಬರೆಸ್ತಾ ಇದ್ದಾನೆ ಅಂತ, ಬ್ಲಡ್ಡರೇ. ಆಮೇಲೆ ಅದನ್ನು ಹೋಗಿ ನಾನು ಹಿಡ್ದೆ, ಆಮೇಲೆ ಬೇಡ ತಪ್ಪಾಯಿತು ಅಂತ ಹೇಳಪ್ಪ, ದೇವ್ರ ಹೆಸರು ಹೇಳ್ಕೊಂಡು ಮಾಡಬೇಡ್ರಪ್ಪ ಅಂತ ಹೇಳಿದೆ. ಆಯಪ್ಪನು ನನ್ನ ಮೇಲೆ ಏನು ದ್ವೇಷ ಸಾಧಿಸ್ತಿದ್ರು, ಎಲ್ಲ ಸಾಧಿಸ್ತಿದ್ರು. ಇವತ್ತು ಆ ವ್ಯಕ್ತಿ ಹೇಳ್ತಾರೆ, ಅಪ್ಪಾಜಿ ಬಾಯಿ ತುಂಬ ಹೇಳ್ತಾರೆ, ಅಪ್ಪಾಜಿ ನಿಮ್ಮಿಂದ ಕಣ್ ತೆರೆದೆ ಅಪ್ಪಾಜಿ ಅಂತಾರೆ. ನಾನೆಲ್ಲೂ ದೇವ್ರ ಪೂಜೆ ಮಾಡಬೇಡ ಅಂತ ಹೇಳಲ್ಲ, ದೇವ್ರ ನಂಬಿಕೆ ಇದು ಮಾಡೋದು ಬೇಡ ಅಂತ ಹೇಳೋದು. ಇಲ್ಲಪ್ಪ, ಏನಾರ ಮಾಡಿ ನಿಮ್ಮ ಜೀವನಕ್ಕೆ ಏನೈತೆ ಅದನ್ನು ಮಾಡ್ಕೊಳ್ಳಿ. ನೊಂದ ಮನಸ್ಸುಗಳಿಗೆ ಸಾಂತ್ವನ ಕೊಡೋಕ್ಕೆ ನಿಮ್ಮ ಸಮಯ ಇದೆಲ್ಲ ಇರುತ್ತೆ. ನೀವು ಒಂಚೂರು ದಕ್ಷಿಣ ರೂಪದಲ್ಲಿ ತೊಗೊಳ್ಳಿ, ಬೇಡ ಅಂತ ಹೇಳಲ್ಲ. ಆದರೆ ದಗಕ್ಕೋರ್ತನ ಮಾಡಬೇಡಿ. ನೊಂದಿರೋ ಅಂತಹ ಮನಸ್ಸುಗಳ ಮೇಲೆ ಮತ್ತಷ್ಟು ಬೆಂಕಿ ಹಾಕಬೇಡಿ. ಇವತ್ತೆಲ್ಲಿ ನಡೀತಾ ಇದೆ ಅದೇ ನಡೀತಾ ಇದೆ. ಬಟ್ ಇಷ್ಟು 33 ವರ್ಷಗಳ ಕಾಲ ಮಾಡಿದ ಮೇಲೂ ಕೂಡ ನಿಮಗೆ ನಿಮ್ಮ ಕೆಲಸದ ಬಗ್ಗೆ ಎಷ್ಟು, ಅಂದರೆ ಈ ಬದಲಾವಣೆ ಆಗಿದೆ ಅಲ್ವಾ? ಆದರೂ ಕೂಡ ಎಷ್ಟೊಂದು ಬದಲಾವಣೆ ಆಗಿದೆ ಅಲ್ವಾ? ನಿಮ್ಮ ಯು ಆರ್ ಹ್ಯಾಪಿ ಅಬೌಟ್? ಸರ್, ಈ ಮನಸ್ಫೂರ್ತಿಯಾಗಿ ಹೇಳ್ತೀನಿ, ನೋವುಗಳು ಒತ್ತಟ್ಟಿಗಿರಲಿ, ನಿಂದನೆಗಳು ಒತ್ತಟ್ಟಿಗಿರಲಿ. ನಮ್ಮದು ಯಾವಾಗಲೂ ಹೇಳ್ತೀವಿ, 99 ಜನ ಹೊಗಳೋದನ್ನು ನಾವು ಯಾರೂ ಕೂಡ ಜ್ಞಾಪಿಸ್ಕೊಳ್ಳಲ್ಲ. ಅವನೊಬ್ಬ ಹೊಗಳ, ಅದೇ ನಮ್ಮ ಮೈಂಡಲ್ಲಿ ಪದೇ ರಿಲ್ಯಾಕ್ಸ್ ಹಿಂಗೆ ಬರ್ತಾ ಇರುತ್ತೆ. ಪೇಪರ್ ಬಂದಂಗೆ ಪೇಪರ್ ಬರ್ತಾ ಇರುತ್ತೆ. ಅವನ ಬಗ್ಗೆನೇ ನಾವು ಒಂದು ಇಂಟೆನ್ಷನ್ ಅವನ್ನ ಇಟ್ಕೊಂಡೇ ಫೋಕಸ್ ಮಾಡ್ತಾ ಇರ್ತೀವಿ. ಇಲ್ಲ, ನನ್ನ ಈ ಜರ್ನಿಯಲ್ಲಿ ಎಷ್ಟೋ ಜನಕ್ಕೆ ಒಳ್ಳೆಯದಾಗಿದೆ, ಎಷ್ಟೋ ಲಕ್ಷಾಂತರ ಜನಕ್ಕೆ ಒಳ್ಳೆಯದಾಗಿದೆ, ಲಕ್ಷಾಂತರ ಜನಗಳ ಕಣ್ ತೆರೆದಿದೆ. ನಾನು 90 ಜನರ ಕಡೆ ಗಮನ, ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ ಸರ್. ಹಾಗಾದರೆ 100% ಬದಲಾವಣೆ ಆಯಿತಾ? ಮೂರ್ಖತನದ ಪರಮಾವಧಿ ಬದಲಾವಣೆ ಆಗಿದೆ ಅನ್ನೋದು ಈ ಜನ್ರೇಷನ್ ಆಗ್ಬೋದು. ಮುಂದೆ ಇನ್ನೊಂದು ಥರದ ಪವಾಡ ದುಡ್ಡು ಕರ್ತೀರಿ, ಇನ್ನೊಂದು ಮೌಢ್ಯತೆ ಬರುತ್ತೆ.
ಮನುಷ್ಯ ಇರೋರ್ಗು ಇವತ್ತು ಬೆಂಕಿ ಮೇಲೆ ತುಣಿಯನಿಗೆ ದೇವರು ಬರುತ್ತೆ ಅಂತ ಅಷ್ಟೇ ಇದ್ದೀವಿ, ಅದು ಔಟ್ಡೇಟೆಡ್ಡು. ಇವತ್ತು ಸಾಮಾಜಿಕ ಜಾಲತಾಣ ಬಂದಿದ್ದೀವಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿದೆ, ಇನ್ನು ಬೇರೆ ಬೇರೆ ಥರ ಮೌಢ್ಯತೆಗಳು, ಬೇರೆ ಬೇರೆ ಹೊಸ ಟೆಕ್ನಿಷಿಯನ್ ಬಳಸ್ಕೊಂಡೇ ಮೋಸಗಳು. ಇವತ್ತೇನು ಆನ್ಲೈನಲ್ಲಿ ನೀನು ದುಡ್ಡು, ಸೈಬರ್ ಕ್ರೈಮ್, ಆನ್ಲೈನಲ್ಲಿ ನೀನು ದುಡ್ಡು ಹಾಕು, ನೀನು ಭವಿಷ್ಯ ಹೇಳ್ತೀನಿ, ಆನ್ಲೈನಲ್ಲಿ ನೀನು ಮುಖ ಕಳಿಸು, ಆ ಮುಖ ನೋಡಿ ಭವಿಷ್ಯ ಹೇಳ್ಬಿಡ್ತೀನಿ. ಅವನ ಮುಖ ನೋಡಿ ಅವನ ಭವಿಷ್ಯನೇ ಹೇಳೋಕ್ಕಾಗಲ್ಲ, ಇನ್ನೊಬ್ಬರು ಭವಿಷ್ಯ. ತಂತ್ರಜ್ಞಾನದ ಬಳಕೆಯನ್ನು ಬಳಸ್ಕೊಂಡೇ ಮೋಸಗಾರರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ವಿಜ್ಞಾನ ತಂತ್ರಜ್ಞಾನದಲ್ಲಿ ಸೋಮಾರಿ ಸೋಗಲಾಡಿತನದ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಇದರ ನಂಬ್ಕೊಂಡು ನಿಜ 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 ಇದ್ರೊಳಗಡೆ ಏನೋ ಇದೆ ಅಂತ ನಮಗೆ ಶ್ರಮ ಇಲ್ಲ. ಇವತ್ತು ಬೆಳಕರ್ನ ನಾವು ಶ್ರೀಮಂತರಾಗ್ಬಿಡ್ಬೇಕು. ಈ ಕ್ಷಣದ ಚಿಟಿಕೆ ಹೊಡೆಯೋದ್ರಲ್ಲಿ ನಾನು ಯೋಚನೆ ಮಾಡಿದಂಥ ಈ ಹುಡುಗಿ ವಶೀಕರಣ ಆಗ್ಬಿಡಬೇಕು. ಆ ಫಾಸ್ಟಲ್ಲಿ ಹೋಗಿ ಈ ಫಾಸ್ಟಲ್ಲಿ ಮೋಸ ಹೋಗೋರು ಇದ್ದೇ ಇದ್ದಾರೆ. ಬಟ್ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಸರ್, ನನಗೆ ಒಂದು ಇತ್ತೀಚೆಗೆ ಕಾಡ್ತಿರುವಂಥದ್ದು, ಈಗ ನೀವು ನಿಮ್ಮ ತಾಯಿ, ನಿಮ್ಮ ತಂದೆ, ನಿಮ್ಮ ಬಾಲ್ಯ ಹೇಳಿದ್ದು ಒಂದು 50 ವರ್ಷದ ಹಿಂದಿನ ಕಥೆನ ಸರ್, ಅದು ಆಲ್ಮೋಸ್ಟ್ ಒಂದು 45-50. ಎಸ್, ನಾನು 5ನೇ ಕ್ಲಾಸಲ್ಲಿ ಇದ್ದಾಗ ನನ್ನ ನಾಲೆಡ್ಜ್ ಬಂದಿದ್ದು ಬಡಸ್ತನ, ನಮ್ಮ ನಿಕ್ಕರು, ಆ ನಿಕ್ಕರಲ್ಲೇ ಕಕ್ಕಸ್ ಹೋಗೋದು, ಒಂದೇ ನಿಕ್ಕರು ಬಂದಲ್ಲಿ ಉಪ್ಪಿಟ್ಟು ಕೊಡೋದು, ಆಮೇಲೆ ಇದೆಲ್ಲ ತಿಳ್ಕೊಂಡಿದ್ದು 1900 ನಾನು 1962 ಅದೇ 60 ವರ್ಷ ಆಗೋಯ್ತು. 62 ವರ್ಷದ ಜರ್ನಿ ನಾನು. ಸರ್, ನನಗೆ ಪ್ರಶ್ನೆ ಏನಂತಂದರೆ, ನಾವು ಈಗ ಎಜುಕೇಟೆಡ್ ಮತ್ತು ನಗರದಲ್ಲಿರುವಂಥವ್ರು, ನಾವೆಲ್ಲ ಸೈನ್ಸು ಮಾತಾಡ್ತೀವಿ, ಮೊಬೈಲ್ ಬಳಸ್ತೀವಿ, ವಾಟ್ಸಪ್ ಮಾಡ್ತೀವಿ, ಎಲ್ಲ ಮಾಡ್ತೀವಿ. ಆದರೆ ಜಾಸ್ತಿ ಓದಿ ಎಜುಕೇಟೆಡ್ ಆಗಿರೋರು ಮತ್ತೆ ಮೂಢನಂಬಿಕೆಯತ್ತ ಜಾರ್ತಾ ಇದ್ದಾರೆ. ಎಸ್, ಈಗ ನಿಮ್ಮ ಕ್ವಶನ್ಗಳಲ್ಲಿ